ನಮಸ್ತೆ. ನಮಿಸ್ ಆಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ನಮ್ಮ ಮನೆಯ ಗಾರ್ಡನ್ ಟೂರ್ ಮಾಡಬೇಕು ಅಂತ ಇದ್ದೀನಿ. ಸ್ವಲ್ಪ ಗಿಡ ಇರೋದು, ಆ ಗಿಡ ಯಾವುದಿದೆ ಏನು ಅಂತ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಹಿಂದೆ ನಾನು ಗಾರ್ಡನ್ ಟೂರ್ ವಿಡಿಯೋನ ಹಾಕಿದ್ದೀನಿ. ನೀವು ನೋಡಿದ್ದೀರಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡದೇ ಇದ್ದರೆ ಒಂದು ಪಕ್ಷ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ ವಿಡಿಯೋಗಳನ್ನು ನೋಡ್ತಿದ್ದೀರಿ, ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಹಿಂದೆ ಗಿಡಗಳಿಗೆ ಒಂದು ಸಸ್ಯ ಸಂಜೀವಿನಿ ಟಾನಿಕ್ ವಿಡಿಯೋನ ಹಾಕಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ ವಿಡಿಯೋ ಹಾಕಿದ ನಂತರ ತುಂಬ ಜನ ಇಷ್ಟಪಟ್ಟಿದ್ರು ಅದನ್ನು. ಅದಕ್ಕೋಸ್ಕರ ಈ ಗಾರ್ಡನ್ ಟೂರ್ನ ಮಾಡ್ತಿದ್ದೀನಿ. ಹಾಗೆಯೇ ಕೆಲವರು ಕೇಳಿದರು, ವಿಳ್ಯದೆಲೆ ಗಿಡ ನೆಟ್ಟಿದ್ದೀರಿ ಅಂತ ಅಂದಿದ್ರು ನನಗೆ. ವಿಳ್ಯದೆಲೆ ಅಲ್ಲ, ಅದು ಬುಷ್ ಪೆಪ್ಪರ್ ಅಂದರೆ ಪೊದೆ ಕಾಳು ಮೆಣಸಿನ ಗಿಡನ ನೆಟ್ಟಿದ್ದೀನಿ. ಅದ್ರ ಬಗ್ಗೆನೂ ತೋರಿಸ್ತೀನಿ ನಾನು. ಇದು ದಾಸವಾಳ, ಮೊಗ್ಗು, ಹೂವು ಇದೆಲ್ಲ ತೋರಿಸಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ. ಪೂರ್ತಿ ಡೀಟೇಲ್ಸ್ ಆಗಿ ಎಲ್ಲ ಗಿಡಗಳ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ ನಾನು. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಸಸ್ಯ ಸಂಜೀವಿನಿ ಲಿಕ್ವಿಡನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೋಡದೇ ಇದ್ದರೆ ನೋಡಿ. ಅದ್ರ ಜೊತೆಗೆ ಇನ್ನೊಂದು ಲಿಕ್ವಿಡನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಅದು ಕೂಡ ತುಂಬಾ ಒಳ್ಳೆ ಬೆನಿಫಿಟನ್ನು ಕೊಡುತ್ತೆ. ಮೊಗ್ಗುಗೂ ಹೂವು ಎಲ್ಲ ಗಿಡದಲ್ಲೂ ಒಳ್ಳೆ ಮೊಗ್ಗು ಬಿಡುತ್ತೆ. ಹಾಗೆ ತರಕಾರಿಗೂ ಸಹ ಹಾಕ್ಬೋದು. ಅದು ಅಷ್ಟು ಒಳ್ಳೆ ಲಿಕ್ವಿಡು. ಈ ಲಿಕ್ವಿಡ್ಗಿಂತ ಅದು ತುಂಬಾ ಒಳ್ಳೆಯದಿರುತ್ತೆ. ಇದನ್ನು ಸಹ ಟ್ರೈ ಮಾಡಿ ನೀವು, ನಾನು ಹಿಂದೆ ಹಾಕಿರುವಂಥದ್ದು. ಹಾಗೆಯೇ ಪ್ರತಿಯೊಂದು ಗಿಡಗಳ ಬುಡನ ಚೆನ್ನಾಗಿ ಕ್ಲೀನ್ ಮಾಡಿ, ಅಲ್ಲಿ ಕಳೆ ಗಿಡಗಳೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಮಣ್ಣನ್ನೆಲ್ಲ ಹದ ಮಾಡಿಟ್ಕೊಂಡು, ಒಳ್ಳೆ ಮನೆಯಲ್ಲೇ ಹೋಮ್ ಫರ್ಟಿಲೈಸರ್ ಅಥವಾ ಲಿಕ್ವಿಡ್ ಫರ್ಟಿಲೈಸರ್, ಮನೆಯಲ್ಲೇ ಮಾಡುವಂತಹ ಲಿಕ್ವಿಡ್ ಫರ್ಟಿಲೈಸರ್ ತುಂಬಾ ಒಳ್ಳೊಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡ್ತಾರೆ. ನಾನು ಕೂಡ ಇನ್ನು ಮುಂದೆ ಒಳ್ಳೊಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿ ವಿಡಿಯೋನ ಹಾಕ್ತೀನಿ. ನೀವು ಕೂಡ ನೋಡಿ. ಅದನ್ನೇ ಕೂಡ ನಾನು ಬಳಸೋದು. ನೋಡಿ, ಇದು ವಿಳ್ಯದೆಲೆ ಅಂತ ಕೇಳಿದ್ರು ಒಬ್ಬರು. ಇದು ವಿಳ್ಯದೆಲೆ ಅಲ್ಲ, ಇದು ಬುಷ್ ಪೆಪ್ಪರ್ ಅಥವಾ ಪೊದೆ ಕಾಳು ಮೆಣಸಿನ ಗಿಡ ಅಂತಾರೆ. ಕಾಳು ಮೆಣಸನ್ನು ಪೊದೆಯಾಗಿ ಗಿಡದಲ್ಲಿ ಬೆಳೆಸ್ಬೋದು. ಈ ಥರ ಇದ್ರ ಕಟ್ಟಿಂಗ್ ನೋಡಿ, ಈ ಥರ ಕಟ್ ಮಾಡಿ ನಾನು ಎಲ್ಲದನ್ನು ಕೂಡ ಒಂದು ಗ್ರೋ ಬ್ಯಾಗಲ್ಲಿ ಹಾಕಿ ನೆಟ್ಟಿದ್ದೆ ನಾನು. ನಂತರ ಅದನ್ನು ಇದಕ್ಕೆ ಶಿಫ್ಟ್ ಮಾಡಿರೋದು. ಶಿಫ್ಟ್ ಮಾಡಿ ಒಂದು 2 ರಿಂದ 3 ತಿಂಗಳು ನೋಡಿ, ಇಲ್ಲಿ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ. 7-8 ಗಿಡ ಹಾಕಿದೆ. 7 ಗಿಡ ಮಾಡಿದ್ದೆ. ಅದರೊಳಗೆ 2 ಗಿಡ ಸತ್ತು ಹೋಗಿ 5 ಗಿಡ ಉಳಿದಿತ್ತು. 5ನ್ನು ಸಹ ಪಾಟಲ್ಲಿ ಈ ರೀತಿ ಹಾಕಿಟ್ಟಿದ್ದೀನಿ ನೋಡಿ. 2 ಎಲೆ ಇದ್ದಾಗ ಹಾಕಿದ್ದು, ಈಗ ಎಷ್ಟೊಂದು ಎಲೆಗಳು ಬಂದಿದೆ. ನಾನು ಒಂದೇ ಒಂದು ಬುಷ್ ಪೆಪ್ಪರ್ ಗಿಡ ತಂದು ಈ ರೀತಿ ತುಂಬ ಗಿಡಗಳನ್ನು ಮಾಡಿದ್ದೀನಿ ನಾನು. ತುಂಬಾ ಒಳ್ಳೆಯ ರಿಸಲ್ಟು ಸಿಕ್ಕತ್ತೆ. ಇದು ಗೊಬ್ಬರ ಎಲ್ಲ ಹಾಕಿದರೆ ಒಳ್ಳೆಯ ಬುಷ್ ಪೆಪ್ಪರು ಬೆಳೆಯುತ್ತೆ. ಬಳ್ಳಿಯಲ್ಲಿ ಯಾವ ರೀತಿ ನಾವು ಬೆಳೆಸ್ಬೋದೋ ಹಾಗೆ ಪೊದೆ ಕಾಳು ಮೆಣಸಿನ ಗಿಡ ಅಂತ ಇದು ಗಿಡದಲ್ಲೂ ಕೂಡ ಬೆಳೆಸ್ಬೋದು. ತುಂಬಾ ಒಳ್ಳೆ ಫಸಲು ಬರುತ್ತೆ ಇದರಲ್ಲೂ ಕೂಡ. ಇದರ ಕಟ್ಟಿಂಗ್ಸಿನ ವಿಡಿಯೋ ನಾನು ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಅದರ ಲಿಂಕನ್ನು ಕೂಡ ಹಾಕಿರ್ತೇನೆ, ಬೇಕಿದ್ದರೆ ನೋಡಿ. ಇದೇ ಒಂದೇ ಒಂದು ಗಿಡನ ತಂದಿರೋದು. ಒಂದೇ ಒಂದು ಗಿಡನ ಈ ರೀತಿ ನಾನೊಂದು ಡಬ್ಬಿಯಲ್ಲಿ ಮಣ್ಣು ತುಂಬಿಸಿ ನೆಟ್ಟಿರೋದು. ಪ್ರತಿ ವರ್ಷವೂ ಕೂಡ ಇದರಿಂದ ನಾನು ಒಂದು 5-6 ಗಿಡಗಳನ್ನು ಮಾಡ್ತೀನಿ. ಒಂದು ಗಿಡದಿಂದ ನಾನು ಒಂದು 5-6 ಗಿಡ ಮಾಡ್ತೀನಿ. ಈಗ 2 ವರ್ಷದಿಂದ ಮಾಡ್ತಾಯಿದ್ದೀನಿ. ಯಾರಾದರೂ ಸೇಲಿಗೆ ಕೇಳಿದರೂ ಕೂಡ ಕೊಡ್ತೀನಿ ನಾನು. ನೋಡಿ, ಇದು ನೆಲನೆಲ್ಲಿ ಗಿಡ ಅಂತ. ಇದು ಅರಿಶಿನ ಕಾಂಬಲಿ ಅಂತ, ಹಳದಿ ಕಾಂಬಲಿ ಅಂತ, ಆ ಕಾಯಿಲೆಗೆ ಒಳ್ಳೆಯ ಔಷಧಿ ಇದು ನೆಲನೆಲ್ಲಿ ಗಿಡ ಅಂತ. ಇದರ ಬೇರಿನ ಕಷಾಯ ಮಾಡಿ ಕುಡಿತಾರೆ. ಹಾಗೆ ಇದು ಮಲ್ಲಿಗೆ ಗಿಡ, ಉಡುಪಿ ಮಲ್ಲಿಗೆ ಅಂತ. ಇದನ್ನು ಸಹ ಪಾಟಲ್ಲಿ ನೆಟ್ಟಿದ್ದೀನಿ. ಇದಕ್ಕೂ ಸಹ ಆರೈಕೆ ಮಾಡಿದರೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನೀವು ಹೊರಗಡೆಯಿಂದ ಕೆಮಿಕಲ್ ಇರುವಂತಹ ಗೊಬ್ಬರಗಳನ್ನು ತಂದು ಹಾಕಲಿಕ್ಕಿಂತ ಮನೆಯಲ್ಲೇ ರೆಡಿ ಮಾಡಿರುವಂತಹ ಹೋಮ್ ಮೇಡ್ ಫರ್ಟಿಲೈಸರ್ಗಳು ತುಂಬಾ ಒಳ್ಳೊಳ್ಳೆ ರಿಸಲ್ಟ್ ಕೊಡುತ್ತೆ. ಅದನ್ನು ಮಾಡಿ ಹಾಕಿದರೆ ಇದು ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ, ಅದು ಗಿಡ. ಹಾಗೆ ನೆಲದಲ್ಲಿ ಕೂಡ ನಾನು ಮಲ್ಲಿಗೆ ಗಿಡಗಳನ್ನು ನೆಟ್ಟಿದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇದು ಬೆಂಡೆ ದಾಸವಾಳ, ಇದ್ರದ್ದು ಸಹ ವಿಡಿಯೋ ಒಂದು ಹಾಕಿದ್ದೀನಿ ನಾನು. ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡದೇ ಇದ್ದರೆ ಇದರ ವಿಡಿಯೋನು ಕೂಡ ನೋಡಿ. ಹಾಗೆ ಎಲ್ಲ ವಿಡಿಯೋಗಳನ್ನು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ. ಬೆಂಡೆಕಾಯಿ ಥರವೇ ಇರುತ್ತೆ ಇದು. ಬೀಜ ಸಹ ಬೆಂಡೆ ಬೀಜ ಥರನೇ ಇರುತ್ತೆ. ಇದು ಬೀಜ ಹಾಕಿದರೆ ಗಿಡ ತುಂಬಾ ಒಳ್ಳೆ ರೀತಿಯಲ್ಲಿ ಹುಟ್ಕೊಳ್ಳುತ್ತೆ. ಇದು ನೋಡಿ, ಬೀಜ ಸೇಮು ಬೆಂಡೆಕಾಯಿ ಬೀಜ ಥರನೇ ಇದೆ. ಇದಕ್ಕೆ ಬೆಂಡೆ ದಾಸವಾಳ ಅಂತಲೇ ಕರೆಯೋದು. ಇದನ್ನು ಕೂಡ ನೆಟ್ಟಿದ್ದೀನಿ. ಹಾಗೆ ಕೆಲವು ಗಿಡಗಳನ್ನೆಲ್ಲ ಹಾಕಿದ್ದೀನಿ ನಾನು. ಇನ್ನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಹೊಸ ಗಿಡಗಳನ್ನು ಹಾಕಬೇಕು. ಗಿಡಗಳನ್ನು ಹಾಕಿದ ನಂತರ ನಾನು ಇನ್ನೊಂದು ಸರ್ತಿ ವಿಡಿಯೋನ ಮಾಡ್ತೀನಿ ನೋಡಿ. ಇದು
ಒಂದೆಲಗ ಹೈಬ್ರಿಡ್, ಇದು ಒಂದೆಲಗ. ಹಾಗೆ ನಾಟಿ ಒಂದೆಲಗ ಕೂಡ ಇದೆ. ಮುತ್ತು ಮಲ್ಲಿಗೆ ಗಿಡ, ಹಾಗೆ ಇದು ಶಂಖಪುಷ್ಪ, ವೈಟ್ ಕಲರ್ ಬಿಳಿ ಬಣ್ಣದ ಶಂಖಪುಷ್ಪ ಗಿಡ ಅದು ಇದೆ. ಇದು ಕೆಸ್ಕಾರ ಅಂತ, ಇದರದ್ದು ವಿಡಿಯೋ ಕೂಡ ಹಾಕಿದ್ದೀನಿ ನಾನು. ಇದು ವಿಡಿಯೋದಲ್ಲಿ ಪ್ಲೇಲಿಸ್ಟಲ್ಲಿ ಆ ವಿಡಿಯೋ ಇದೆ. ಹಾಗೆ ಇದು ಬಿಲ್ವ ಪತ್ರೆ ಗಿಡ ಕೂಡ ಇದೆ ನಮ್ಮ ಮನೆಯಲ್ಲಿ. ಬಿಲ್ವ ಪತ್ರೆದು ಅದ್ರ ಗಿಡ ಕೂಡ ನೆಟ್ಟಿದ್ದೀವಿ. ಹಾಗೆಯೇ ಇದು ಕರಿಬೇವಿನ ಗಿಡ. ನಾನು ಎಣ್ಣೆ ಮಾಡ್ತಿದ್ದೀನಿ, ನಾನು ಹೋಮ್ ಮೇಡು ಹೇರ್ ಆಯಿಲ್, ಹರ್ಬಲ್ ಹೇರ್ ಆಯಿಲಿಗೋಸ್ಕರ ಇದನ್ನೆಲ್ಲ ಬೆಳೆಸ್ಕೊಂಡಿರೋದು. ಕರಿಬೇವು, ಹಾಗೆ ಒಂದೆಲಗ, ಅದರ ಜೊತೆಗೆ ಮಲ್ಲಿಗೆ, ಇದು ನಾಟಿ ಒಂದೆಲಗ ಇದು. ಹಾಗೆ ಇದು ನಾಟಿ ಒಂದೆಲಗ. ಹಾಗೆ ಬಸಳೆ ಸೊಪ್ಪು, ಕೆಂಪು ಬಸಳೆ, ಹಾಗೆ ಹಸಿರು ಬಣ್ಣದ ಬಸಳೆ ಎರಡನ್ನೂ ಕೂಡ ನೆಟ್ಟಿದ್ದೀನಿ. ಅದಕ್ಕೂ ಸಹ ಅದೇ ಫರ್ಟಿಲೈಸರ್ ಹಾಕ್ತಿದ್ದೀನಿ ನಾನು. ಹಿಂದೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ವಿಡಿಯೋ ಹಾಕಿದ್ನಲ್ಲ, ಅದನ್ನು ಹಾಕ್ತೀನಿ. ಹಾಗೆಯೇ ನೆಕ್ಸ್ಟು ಇನ್ನೊಂದು ಒಳ್ಳೆಯ ಗಿಡಗಳಿಗೆ ಒಳ್ಳೆ ಟಾನಿಕ್ ಅಂತ ಹೇಳ್ಬೋದು, ಅಂತ ಒಳ್ಳೆಯದೊಂದು ಲಿಕ್ವಿಡನ್ನು ರೆಡಿ ಮಾಡ್ತಾ ಇದ್ದೀನಿ. ಆ ಲಿಕ್ವಿಡ್ ಕೂಡ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಹಾಕ್ತಾ ಇರೋದು. ಆ ವಿಡಿಯೋನ ನೋಡಿ ನೀವು ಸಪೋರ್ಟ್ ಮಾಡಿ. ಇದು ನಮ್ಮ ಮನೆಯ ಒಂದು ಗಾರ್ಡನ್ ಟೂರು, ಸಿಂಪಲ್ಲಾಗಿ ಇರುವಂಥದ್ದು. ಅಂದರೆ ಹೆಚ್ಚು ಗಿಡಗಳು ಇದೆ, ಆದರೆ ಅದು ಎಲ್ಲ ದೂರ ಇರೋದ್ರಿಂದ ಒಂದೇ ಕಡೆ ಇಲ್ಲ. ಇದು ಹೊನ್ನೆಗೊನ್ನೆ ಸೊಪ್ಪು ಅಂತ ಹೇಳ್ತಾರಲ್ಲ, ಇದು ನೆಟ್ಟಿರೋದಲ್ಲ, ಅದು ತನ್ನಂಗೆ ತಾನೇ ಬೀಜ ಬಿದ್ದು ಹುಟ್ಕೊಂಡಿರೋದು. ಇದರ ಪಲ್ಯ ಕೂಡ ಮಾಡ್ತೀನಿ ನಾನು ಆವಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಹೈಬ್ರಿಡು ಒಂದೆಲಗ, ಇದು ನಾಟಿ ಅಲ್ಲ, ಇದು ಹೈಬ್ರಿಡು. ಒಂದೊಂದು ಎಷ್ಟೊಂದು ಅಗಲವಾದ ಎಲೆಗಳನ್ನು ಬಿಟ್ಕೊಂಡಿದೆ, ಅಂಗೈಯಷ್ಟು ಅಗಲವಾಗಿರುವಂತಹ ಎಲೆ ಬಿಟ್ಟಿದೆ. ಇದು ಹೈಬ್ರಿಡ್ ಒಂದೆಲಗ. ಇದು ಸಹ ಅದರಷ್ಟೇ ಒಳ್ಳೆ ಗುಣ ಇದೆ ಇದರಲ್ಲಿ. ಆದರೆ ನಾಟಿ ಆದರೆ ತುಂಬಾ ರುಚಿಯಾಗಿರುತ್ತೆ. ಚಟ್ನಿ ಕೂಡ ಮಾಡ್ಬೋದು, ತಂಬುಳಿ ಕೂಡ ಮಾಡ್ಬೋದು. ಇದು ನಾನು ಬೆಳೆಸಿರೋದು ಹೇರ್ ಆಯಿಲಿಗೋಸ್ಕರ. ಹೇರ್ ಆಯಿಲ್ ಮಾಡುವಾಗ ಹರ್ಬಲ್ ಹೇರ್ ಆಯಿಲ್ ಅಂತ ನಾನು ಒಂದೆಲಗ ಕೂಡ ಹಾಕ್ತೀನಿ, ಕರಿಬೇವಿನ ಸೊಪ್ಪು. ಅದರ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡದೇ ಇದ್ದರೆ ಹರ್ಬಲ್ ಹೇರ್ ಆಯಿಲ್ ವಿಡಿಯೋವನ್ನು ನೀವು ನೋಡಿ. ಹಾಗೆ ಅದರ ಜೊತೆಗೆ ಇನ್ನೊಂದು ಗಿಡ, ಇದು ನೀವು ಹೆಚ್ಚಿನವರು ನೋಡಿರ್ಬೋದು ಗಿಡನ. ಇದು ಈ ನಮ್ಮ ಊರ ಭಾಷೆಯಲ್ಲಿ ಹೇಳೋದಾದರೆ ಇದಕ್ಕೆ ನೀರು ಪೊಟ್ಲೆ ಗಿಡ ಅಂತ ಕರೀತಾರೆ. ಅಂದರೆ ನೀರು ತುಂಬ ಇರುತ್ತೆ ಇದು. ಇದನ್ನು ನಾವು ಸಣ್ಣವ್ರು ಇರಬೇಕಾದ್ರೆ ಸ್ಲೇಟ್ ಉಜ್ಜಲಿಕ್ಕೆ ಇದನ್ನು ಬಳಸ್ತಾ ಇದ್ವಿ ನಾವು. ಹಾಗೆ ಇನ್ನು ಕೆಲವು ಗಿಡಗಳು ಅಂದರೆ ನಾನು ಹಬ್ಬಲಿಗೆ ಕನಕಾಂಬರ ಅಂತ ಹೇಳೋ ಅದನ್ನು ಸಹ ಬೆಳೆಸಿದ್ದೀನಿ. ಹೂವನ್ನು ಕೊಯ್ದಿರೋದ್ರಿಂದ ಮೊಗ್ಗು ಮಾತ್ರ ಇದೆ. ಅದ್ರ ಜೊತೆಗೆ ಗೊರಟೆ ಹೂವಿನ ಗಿಡನೂ ಕೂಡ ಇದೆ. ಮೆಹಂದಿ ಗಿಡ ಹಾಕಿದ್ದೀನಿ, ಅದು ಸಹ ಹೋಗಿದೆ. ಸ್ವಲ್ಪ ಒಂದೇ ಒಂದು ಕಡ್ಡಿ ಉಳ್ಕೊಂಡಿದೆ ಅಷ್ಟೇ, ಅದ್ರ ಬಗ್ಗೆನೂ ಆರೈಕೆ ಮಾಡಬೇಕು. ಹಾಗೆ ತುಂಬಾ ಒಳ್ಳೊಳ್ಳೆ ಗಿಡಗಳನ್ನು ಹಾಕಿದ್ದೀನಿ. ನಂತರ ಕೂಡ ಇದನ್ನು ಇನ್ನೂ ಕಟಿಂಗ್ಸ್ ಎಲ್ಲ ಜಾಸ್ತಿ ಮಾಡೋದ್ರಿಂದ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ಇದೊಂದು ಹೆಸರು ಗೊತ್ತಿಲ್ಲ ನನಗೆ. ಇದರ ಗಿಡ ಕೂಡ ಇದೆ, ಇದು ತುಂಬ ಒಳ್ಳೆ ಹೂ ಬಿಡುತ್ತಿದೆ. ಅದ್ರ ಜೊತೆಗೆ ಲಿಂಬೆ ಗಿಡ, ಕರಿಬೇವು, ಇದು ಪಿಂಕ್ ಕಲರು ಕೆಸ್ಕಾರ ಗಿಡ, ಹಾಗೆ ದಾಸವಾಳ. ಇದು ನೋಡಿ ನಮ್ಮ ಮನೆಯ ಗಾರ್ಡನ್ ಟೂರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಲಸಿನ ಎಲೆಗಳು ಬಿಟ್ಟಿದೆ. ಅದ್ರ ಜೊತೆಗೆ ಮಾವಿನ ಮರ ಕೂಡ ಇದೆ ಪಕ್ಕದಲ್ಲಿ, ಮಾವಿನ ಗಿಡ ಕೂಡ ಇದೆ. ಇದು ಮಿಠಾಯಿ ಗಿಡ ಅಂತಾರೆ, ಇದಕ್ಕೆ ಇನ್ನೊಂದು ಹೆಸರಿದೆ, ಅದು ನಂಗೆ ನೆನಪಿಲ್ಲ ಅದೇನು ಹೆಸರು ಅಂತ. ಇದು ವೈಟ್ ಕಲರು, ಹಳದಿ ಬಣ್ಣ ಕೂಡ ಇದೆ. ಇದು ರತ್ನಗಂಧಿ ಹೂವು ಅಂತ. ಇದು ಕಲರ್ ಆಗಿರುತ್ತೆ. ಇದು ನನ್ನ ಪಿಂಕ್ ಕಲರ್ ಇದೆ, ಹಳದಿ ಕಲರ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆ ಹೂವಂತೂ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.